ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ರೇಷ್ಮೆಯಷ್ಟು ಸಾಫ್ಟ್ ಆಗಿರುವಂತಹ ಮಲ್ಲಿಗೆ ಹೂ ಮುಟ್ದಾಗೆ ಫೀಲ್ ಆಗುವಂತಹ ಒಂದು ದೋಸೆ ರೆಸಿಪಿನ ಇವತ್ತು ಹೇಳ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ, ಕಡಿಮೆ ಐಟಮ್ಸ್ನ ಬಳಸಿಬಿಟ್ಟು ಮಾಡಬಹುದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನೋಡಿ, ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ಒಂದು 3ರಿಂದ 4 ಸಲನಾದರೂ ತೊಳೆದಿಡ್ಕೋಬೇಕು. ಮಲ್ಲಿಗೆ ಅಷ್ಟು ಸಾಫ್ಟ್ ಆಗಿರುವಂತಹ ದೋಸೆ ಅಂದಮೇಲೆ ಮಲ್ಲಿಗೆ ಥರನೇ ಕಾಣಿಸ್ಬೇಕಲ್ವಾ. ಸೊ ಹಾಗಾಗಿ ಇದನ್ನು 3ರಿಂದ 4 ಸಲ ತೊಳೆದು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಒಂದು 6 ಅವರ್ಸ್ ಆದರೂ ನೆನೆಯಬೇಕು. ಅಕ್ಕಿನ ಬೆಳಗ್ಗೆ 12 ಗಂಟೆ ಅಷ್ಟೊತ್ತಿಗೆ ನೆನೆಯಕ್ಕೆ ಹಾಕಿದ್ರೆ ಈಗ 9 ಗಂಟೆ ಆಗಿದೆ ರಾತ್ರಿ. ನಾನು ಮಲಗೋಕ್ಕೂ ಮುಂಚೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಚೆನ್ನಾಗಿ ಕೂಡ ನೆಂದಿದೆ. ಈಗ ನೀರೆಲ್ಲ ತೆಗಿತಾ ಇದ್ದೀನಿ. 1-2 ಸಲ ತೊಳೆದ್ಬಿಟ್ಟು ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ದೋಸೆನ ಮಾಡಬಹುದು. ಈಗ ಇದಕ್ಕೆ ನಾನು ಅನ್ನನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ನಾವು ಅನ್ನ ಮಾಡಿರ್ತೀವಲ್ಲ ಮಧ್ಯಾಹ್ನ ಟೈಮು, ಆ ಅನ್ನನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸೇಮ್ ಅಕ್ಕಿ ಏನು ಅಳತೆ ತೊಗೊತೀವೋ ಅದೇ ಅಳತೆಯಲ್ಲಿ ಅನ್ನ ಕೂಡ ತೊಗೊಳ್ತಾ ಇದ್ದೀನಿ. ಇನ್ ಕೇಸು ನೀವು ಕಬ್ಬಣದ ದೋಸೆ ಹಂಚು ಬಳಸೋದಾದರೆ 1 ಲೋಟ ತೊಗೊಳ್ಳಿ ಸಾಕು. 1.5 ಲೋಟ ಅಕ್ಕಿಗೆ 1 ಲೋಟ ಅನ್ನ ತೊಗೊಂಡ್ರೆ ಸಾಕು. ಬಟ್ ನಾನಿಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ಮಾಡೋದ್ರಿಂದ 1.5 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಅರ್ಧ ಲೋಟ ನೀರು ಉಪ್ಪು ಹಾಕಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ಈಗ ರುಬ್ಬಾಗಿದೆ. ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೀರೆಲ್ಲ ಹಾಕಿರ್ತೀವಲ್ಲ ಎಕ್ಸ್ಟ್ರಾ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು, ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈಗ ಇದನ್ನು ಮುಚ್ಚಿಬಿಟ್ಟು ಮಾರನೇ ದಿವಸ ಬೆಳಗ್ಗೆ ತನಕ ಮುಚ್ಚಿಟ್ಟಿರ್ತೀನಿ ನಾನು. ಈಗ ನೆಕ್ಸ್ಟ್ ಡೇ ಆಗಿದೆ, ನೋಡ್ತಾ ಇರ್ಬೋದು. ಇದು ಫರ್ಮೆಂಟ್ ಕೂಡ ಆಗಿದೆ ಚೆನ್ನಾಗಿ. ನಾನು ಯಾವುದೇ ರೀತಿ ಸೋಡಾ ಎಲ್ಲ ಬಳಸ್ತಾ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕದೆ ಕೂಡ ಮಾಡ್ತೀನಿ, ಎಣ್ಣೆ ಹಾಕು ಕೂಡ ಮಾಡ್ತಾಯಿದ್ದೀನಿ. ಈಗ ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಡ್ರಾಪ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಈ ಈರುಳ್ಳಿನ ಕಟ್ ಮಾಡಿದ್ದು ಭಾಗ ಇರುತ್ತಲ್ಲ, ಮಧ್ಯ ಅರ್ಧ ಕಟ್ ಮಾಡಿಬಿಟ್ಟು ಈ ರೀತಿ ಹಂಚನ್ನ ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ಅನ್ನ ಹಾಕಿರ್ತೀವಲ್ಲ, ದೋಸೆ ಹೇಳೋದು ಕಷ್ಟ. ಹಾಗಾಗಿ ಈಗ ದೋಸೆ ಬ್ಯಾಟರ್ನ 1 ಸೌಟಷ್ಟು ಹಾಕಿದ್ದೀನಿ. ಮತ್ತು ತೀಡಿಲ್ಲ ನಾನು ದೋಸೆನ. ಈಗ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಏನೂ ಹಾಕ್ತಾ ಇಲ್ಲ. ಎಣ್ಣೆ ಹಾಕಿ ಕೂಡ ಮಾಡಬಹುದು, ಇಲ್ಲ ಅಂದರೆ ಎಣ್ಣೆ ಹಾಕದೆ ಕೂಡ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು ಎಷ್ಟು ಕಣ್ಣು ಬಂದಿದೆ ಅಂತ ಹೇಳಿ. ಇದನ್ನು ಕಣ್ಣು ದೋಸೆ ಅಂತ ಕೂಡ ಕರಿಬೋದು, ಅಷ್ಟು ಚೆನ್ನಾಗಿ ಆಗಿದೆ ದೋಸೆ. ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ತಿನ್ನೋಕ್ಕಾಗಿರ್ಬೋದು, ಅಥವಾ ವಯಸ್ಸಾದವರಿಗೆ, ಅಥವಾ ಹಲ್ಲಿಂದ ಏನಾದರೂ ಸಮಸ್ಯೆ ಇರೋ ಅಂಥವರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟ್ ಈಗ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ದೋಸೆ ತವಾಗೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ದೋಸೆ ಆದಮೇಲೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ನಾವು ತಿಕ್ಕಬೇಕು. ಆವಾಗ ದೋಸೆ ಹೇಳುತ್ತೆ ಚೆನ್ನಾಗಿ. ದೋಸೆ ಹಾಕಿದ್ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು. ತುಪ್ಪ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಬೆಣ್ಣೆ ಕೂಡ ಅಷ್ಟೇ ಕರಗಿಸ್ಬಿಟ್ಟು ಹಾಕ್ಬೋದು. ಮುಚ್ಚಿ ಬೇಯಿಸಿರೋದ್ರಿಂದ 1 ಸೈಡ್ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ 2 ಸೈಡು ತಿರುಗಿಸ್ಬಿಟ್ಟು ಹಾಕಿ ಬೇಯಿಸ್ಕೊಳ್ಬೋದು. ಈಗ ನೋಡಿ, ಸಾಫ್ಟಾಗಿರೋವಂತಹ ರೇಷ್ಮೆ ಥರ ಇರೋವಂತಹ ದೋಸೆ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.